ಮುಂಚಿತವಾಗಿ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಫಲಾನುಭವಿಗಳು ಗಾಬರಿ ಆಗ್ಬೇಕಾಗಿಲ್ಲ, ವಾಹನ ಸಿಗುತ್ತೆ ಮುಂಚಿತವಾಗಿ ಕಾರ್ಯಕ್ರಮ ಮಾಡಿದ್ರಂತೆ. ಅಂದ್ರೆ ಇದ್ರಲ್ಲಿ ಗೊತ್ತಾಗ್ತಿರೋದೇನಪ್ಪ, ಬಿಲ್ಡಪ್ ಶೋ ಆಫ್ ಅಷ್ಟೇ ಆಗಿರೋದು, ಇನ್ನೇನು ಅಲ್ಲ. ಮುಂಚಿತವಾಗಿ ಯಾರಾದ್ರೂ ಕೇಳಿದ್ರ ನಿಮ್ಗೆ ಮಾಡ್ಕೊಡಿ ಅಂತ? ಯಾರಾದ್ರೂ ಬೇರೆ ಯಾರಿಗಾದ್ರೂ ಅರ್ಜೆನ್ಸಿ ಇತ್ತ? ನಿಮಗೇನಿತ್ತು ಅರ್ಜೆಂಟು ಅಂತ? ಪೇಪರಲ್ಲಿ ಫೋಟೋ ಬರಬೇಕು, ಮಾಧ್ಯಮದಲ್ಲಿ ವಿಡಿಯೋ ಹೋಗ್ಬೇಕು ಅಂತನಾ? 4 ರಿಂದ 5 ದಿನಗಳಲ್ಲಿ ಪ್ರೊಸೆಸ್ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ವರದಿ ಪ್ರಸಾರ ಆದ ಬಳಿಕ. ಶಿವರಾಜ್ ತಂಗಡಿಗೆ ಅವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ. ಒಂದು ಕಾರ್ಯಕ್ರಮನ ವಿಧಾನಸೌಧದಲ್ಲಿ ಮಾಡಿರ್ತೀರಿ. ಒಂದು ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಫಲಾನುಭವಿಗಳು ಕೂಡ ಬಂದಿರ್ತಾರೆ. ಫಲಾನುಭವಿಗಳಿಗೆ CMಗೆ ಕಂಪ್ಲೇಂಟ್ ಮಾಡ್ತಿರೋದು ಏನಪ್ಪ ಅಂತಂದರೆ, ನಮ್ಮನ್ನು ಕಾರ್ಯಕ್ರಮಕ್ಕೆ ಕರೆಸಿದ್ರು, ವಾಹನಗಳನ್ನೆಲ್ಲ ತಂದು ನಿಲ್ಲಿಸಿದ್ರು, ಆದರೆ ನಾವು ಬರಿಗೈನಲ್ಲಿ ಹೋದ್ವಿ. CM ಮತ್ತು DCM ತಂಗಡಿಗೆ ಸಾಹೇಬರಿದ್ದರು, ಆದರೆ ನಮಗೆ ಯಾವುದೇ ರೀತಿ ವಾಹನ ಕೊಟ್ಟಿಲ್ಲ ಅಂತ ಆರೋಪ. ಸೆಕೆಂಡು, ನಾವು ಕಾರ್ಯಕ್ರಮ ಮಾಡೋಕ್ಕೆ ವಾಹನ ತರಿಸಿದ್ವಿ, ಲಿಸ್ಟ್ ಅವ್ರದ್ದು ಮಾಡಿದ್ದೀವಿ. DBT ಈಗ ಮಾಡಬೇಕು. DBT ಮಾಡಿ ಅವ್ರಿಗೆ ಎಲ್ಲರಿಗೂ ವಾಹನ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಕಾರ್ಯಕ್ರಮ ಮಾಡಿ ಸುಮ್ಮಿರೋಕ್ಕಾಗತ್ತಾ? ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ನಮ್ಮದು ಲಿಸ್ಟ್ ಇದೆ, ಶಾಸಕರ ಆಯ್ಕೆ ಮಾಡಿದಂಥ ಲಿಸ್ಟ್ ಇದೆ. ಅದರೊಳಗೆ ನಾವು DBT ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ ಮಾಡೋಂಥದ್ದು ಸಿಸ್ಟಮ್ಗಳು ಇರ್ತಾವೆ. ನಾವು ಸ್ವಲ್ಪ ಏನು ಮಾಡಿದ್ವಿ, ಅರ್ಲಿ ಕಾರ್ಯಕ್ರಮ ಮಾಡಿದ್ವಿ, ಭಾಳ ಅರ್ಲಿ ಮಾಡಿದ್ವಿ ಕಾರ್ಯಕ್ರಮ. ನಮ್ಗೆ ಡೇಟ್ ಸಿಗಲಾರ್ದಕ್ಕೆ, CM ಮುಖ್ಯಮಂತ್ರಿಗಳ ಡೇಟ್ ಸಿಗ್ಲಾಕ ಅರ್ಲಿ ಮಾಡಿದ್ವಿ. ಅದಕ್ಕೆ ಯಾವ ಫಲಾನುಭವಿಗಳು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಫಲಾನುಭವಿಗಳು ಏನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅವರು ಎಲ್ಲವೂ ಅವ್ರದ್ದು DBT ಈಗಾಗಲೇ DBT ಮಾಡಿದ್ವಿ. 4 ದಿವಸದೊಳಗೆ ಶೋರೂಮಿಂದ ನಮಗೆ ಗಾಡಿ ಲಿಸ್ಟ್ ಬರ್ತೈತಿ. ಎಲ್ಲೆಲ್ಲೇ ಶೋರೂಮ್ದೊಳಗೆ ಈ ಗಾಡಿ ಲಿಸ್ಟ್ ಮಾಡಿದ್ವಿ, ಅವನ್ನೆಲ್ಲವೂ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ 100 ಜನರಿಗೆ ಆಹ್ವಾನ ಕೊಟ್ಟಿದ್ವಿ. ಅಲ್ಲಿ ಬಂದಂಥವ್ರಿಗಾದರೂ ಕೊಡ್ಬೋದಿತ್ತು ಅನ್ನೋದು ಅವರ ಫಲಾನುಭವಿಗಳು 150 DBT ಇದು ಫಲಾನುಭವಿಗಳು ಕರೆಸಿದ್ದು ಸತ್ಯ. ಆದರೆ ನಾವು ಸಾಂಕೇತಿಕವಾಗಿ ಕೀ ಕೊಟ್ಟಿದ್ದನ್ನು ಬಿಟ್ಟರೆ ಯಾರಿಗೂ ಗಾಡಿ ಕೊಟ್ಟಿಲ್ಲ. ಅಲ್ಲಿ ತಂದಿದ್ದ ಗಾಡಿ ನಮ್ಮ ಇಲಾಖೆಗೆ ಕೊಡೋಂಥವಲ್ಲ, ಅವು ಕಾರ್ಯಕ್ರಮಕ್ಕೆ ಮಾತ್ರ ತಂದಿದ್ವಿ. ಈಗ ಇದಾವಲ್ಲ, ಈಗ ಅವ್ರು DBT ಆದಮೇಲೆ 150 ಅಲ್ಲ 1000 ಚಿಲ್ಲರ ಜನರಿದ್ದಾರೆ, ಅವ್ರಿಗೆಲ್ಲರಿಗೂ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಯಾವ ಫಲಾನುಭವಿಗಳು ಗಾಬರಿ ಆಗೋಂಥದ್ದಾಗಲಿ, ಮುಖ್ಯಮಂತ್ರಿಗಳಿಗೆ ಇಮೇಲ್ ಮಾಡೋಂಥದ್ದಾಗಲಿ, ನನಗೆ ಇಮೇಲ್ ಮಾಡೋದಂಥದ್ದಾಗಲಿ ಮಾಡಿದ್ರೂ ಕೊಡ್ತೀವಿ, ಮಾಡಲಿಲ್ಲ ಅಂದ್ರೂ ಕೊಡ್ತೀವಿ. ಶಾಸಕರ ಫಲಾನುಭವಿಗಳ ಆಯ್ಕೆ ರೂಪದೊಳಗೆ ಎಲ್ಲರನ್ನೂ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿಷ್ಟು ದಿನದೊಳಗೆ ಫಲಾನುಭವಿಗಳಿಗೆ ತಲುಪುತ್ತೆ ಸರ್? ನಾನು ಮುಂದೆ 2 ದಿವಸ ಆಗ್ಬೋದು, 4 ದಿವಸ ಆಗ್ಬೋದು, ನಿಶ್ಚಿತವಾಗ್ಲೂ ತಲುಪುತ್ತೆ. ಇದಿಷ್ಟು ಸಚಿವ ಶಿವರಾಜ್ ತಂಗಡಿಗೆ ಅವರು ಹೇಳ್ತಿರುವಂಥ ಮಾತು. ಫಲಾನುಭವಿಗಳು ಯಾವುದೇ ರೀತಿಯ ಗಾಬರಿ ಆಗುವಂಥ ಪರಿಸ್ಥಿತಿ ಇಲ್ಲ, ನಾವು ಎಲ್ರಿಗೂ ಕೂಡ ವಾಹನವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಸ್ವಲ್ಪ ಬೇಗ ಮಾಡಿಬಿಟ್ರಿ ಈ ಕಾರ್ಯಕ್ರಮ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ಲಾನೇ ಇಲ್ಲ, ಒಟ್ನಲ್ಲಿ ಶೋ ಕೊಡಬೇಕು, ಬಿಲ್ಡಪ್ ತಗೊಳ್ಬೇಕು ಅನ್ನುವಂಥ ಲೆಕ್ಕಾಚಾರನ. ಪೇಪರಲ್ಲಿ ಒಂದು ಫೋಟೋ ಬರಬೇಕು, ಮಾಧ್ಯಮದಲ್ಲಿ ಒಂದು ವಿಡಿಯೋ ಹೋಗ್ಬೇಕು ಅನ್ನುವಂಥದ್ದು ಎಲ್ಲದೂ ಪ್ರಿಪೇರ್ ಮಾಡಿಕೊಂಡು ಎಲ್ಲರಿಗೂ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಂಡು ಮಾಡಿದ್ರೆ ಏನಾಗಿರೋದು? ಅಷ್ಟೊಂದು ಅರ್ಜೆನ್ಸಿ ಏನಿತ್ತಂತೆ? ಪೃಥ್ವಿ, ನಿಶ್ಚಿತವಾಗಿ ಈ ಪ್ರಶ್ನೆ ಉದ್ಭವ ಆಗತ್ತೆ. ಸಚಿವ ಸಂಪುಟ ಬದಲಾವಣೆ ಆಗತ್ತೆ ಅನ್ನುವಂಥ ಚರ್ಚೆ ಇದ್ದಂಥ ಸಂದರ್ಭದಲ್ಲಿ ಶಿವರಾಜ್ ತಂಗಡಿಗೆಯವರು ಸಚಿವ ಸ್ಥಾನ ಕಳೆದುಕೊಳ್ಳುವಂತ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನುಮಾನ ಮೂಡಿರಬೇಕು. ಆ ಒಂದು ಕಾರಣಕ್ಕಾಗಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾ ಇರತಕ್ಕಂಥದ್ದು. ನೀವು 1 ತಿಂಗಳು ಆದರೂ ಕೂಡ ಕಾರ್ಯಕ್ರಮ ಮಾಡಿ ನೀವು ಆ ಫಲಾನುಭವಿಗಳಿಗೆ ಯೋಜನೆಯನ್ನು ಹಸ್ತಾಂತರ ಮಾಡೋದಿಲ್ಲ ಅಂತಂದ್ರೆ ನೀವು ಯಾವ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕಿತ್ತು? CM ಸಿದ್ದರಾಮಯ್ಯನವರ ಡೇಟ್ ಸಿಗೋದಿಲ್ಲ ಅನ್ನುವಂತ ಒಂದು ನೆಪವನ್ನು ಅವರು ಹೇಳ್ತಾ ಇದ್ದಾರೆ. ಆದ್ರೆ ಅದು ನಿಶ್ಚಿತವಾಗಿ ನೆಪ ಅಲ್ಲ ಅಂತ ಅನ್ಸುತ್ತೆ. ಜೊತೆಗೆ ಈ ವಿಧಾನಸೌಧದಲ್ಲಿ ನೀವು ಕಾರ್ಯಕ್ರಮವನ್ನು ಮಾಡಿರ್ತೀರಿ, ಅಲ್ಲಿ ಫಲಾನುಭವಿಗಳನ್ನು ಕೂಡ ಕರೆಸಿರ್ತೀರಿ. ಅದಾದ ನಂತರದಲ್ಲಿ 1 ವಾರದ ಸಮಯವನ್ನು ಅರ್ಧ ತೆಗೆದುಕೊಂಡು ಅದಾದ ನಂತರದಲ್ಲಾದ್ರೂ ನೀವು ಯೋಜನೆಯನ್ನು ಹಸ್ತಾಂತರ ಮಾಡಬೇಕಿತ್ತು. ಆದ್ರೆ ಅದ್ಯಾವುದನ್ನು ಮಾಡದೆ ಆರಾಮಾಗಿ ಇವರು ಕಾರ್ಯಕ್ರಮವನ್ನು ಮಾಡ್ತಾರೆ. ಕಾರ್ಯಕ್ರಮವನ್ನು ಮಾಡಿದ ನಂತರದಲ್ಲಿ ತಮಗೂ ಮತ್ತು ಯೋಜನೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಲ ಕಳೀತಾ ಇದ್ದಂತೆ ಕಾಣಿಸ್ತಾ ಇದೆ. ಈಗ ನ್ಯೂಸ್ 18 ಅವರನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಿ ಅವರು ಹೇಳ್ತಿರುವಂತದ್ದು
ಒಂದು ವಾರದ ಒಳಗೆ ನಾವು ಕೊಡ್ತೇವೆ ಅನ್ನುವಂತ ಮಾತನ್ನ. ಆದ್ರೆ ಈಗಾಗಲೇ ಕಾಲ ಮಿಂಚಿ ಹೋಗಿದೆ, ಈಗಾಗಲೇ ಅವರು ಕೊಡಬೇಕಾಗಿತ್ತು. ಈಗ ತ್ವರಿತವಾಗಿ ಯೋಜನೆಯನ್ನ ಹಸ್ತಾಂತರ ಮಾಡಬೇಕಾಗಿದೆ. ಪ್ರಮುಖವಾಗಿ ಗಮನಿಸಬೇಕು, ಈ ರೀತಿಯ ಜನಕಲ್ಯಾಣ ಯೋಜನೆ ಏನಿದೆಯಲ್ಲ, ಈ ಒಂದು ಯೋಜನೆಯನ್ನ ಸಮರ್ಪಕವಾಗಿ ಸರಿಯಾದ ಸಮಯದಲ್ಲಿ ತಲುಪಿಸಿದಂತ ಸಂದರ್ಭದಲ್ಲಿ ಮಾತ್ರ ಆ ಒಂದು ಯೋಜನೆಯ ಅದು ಸರಿಯಾಗಿ ಅನುಷ್ಠಾನ ಆದಂತೆ ಆಗತ್ತೆ. ಈಗಾಗಲೇ ಈ ಒಂದು ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅರ್ಜಿ ಹಾಕೊಂಡು ಕಾಯ್ತಾ ಕೂತಿದ್ದಾರೆ, ನಮಗೆ ಇವತ್ತು ಬರುತ್ತೆ ಅಥವಾ ನಾಳೆ ವಾಹನ ಸಿಗತ್ತೆ, ನಾವು ನಮ್ಮ ಜೀವನವನ್ನು ನಡೆಸಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಆದ್ರೆ ಸರ್ಕಾರ ಅಂದ್ರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಈ ಒಂದು ಯೋಜನೆಯನ್ನು ಕೊಡದೇ ಇರುವಂತ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಈಗ ಉದ್ಯೋಗ ಇಲ್ಲದೆ ಖಾಲಿ ಕುಳ್ಬೇಕಾದಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಇನ್ನೇನು ಮಳೆಗಾಲವೂ ಕೂಡ ಬರುವಂತ ಸಾಧ್ಯತೆ ಇರುವಂತ ಕಾರಣಕ್ಕಾಗಿ ಗೂಡ್ಸ್ ವೆಹಿಕಲ್ ಗಳನ್ನ ಈ ಅರ್ಜಿಯ ಮೂಲಕವಾಗಿ ತೆಗೆದುಕೊಂಡಿರ್ತಕ್ಕಂಥವರಿಗೆ ಮಳೆಗಾಲದಲ್ಲಿ ಬಾಡಿಗೆಯೂ ಕೂಡ ಇರೋದಿಲ್ಲ. ಅವರ ರೋದನೆಯೂ ಕೂಡ ನಾವು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಸರ್ಕಾರ ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ತೇವೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಯೋಜನೆಯನ್ನ ಪ್ರಾರಂಭ ಮಾಡಿರುತ್ತೆ. ಆದ್ರೆ ಯೋಜನೆಯನ್ನ ಪ್ರಾರಂಭ ಮಾಡಿ ಕಾರ್ಯಕ್ರಮವನ್ನು ಕೂಡ ಮಾಡುತ್ತೆ. ಕಾರ್ಯಕ್ರಮ ಮಾಡಿ ಅಲ್ಲಿ ಸಾಂಕೇತಿಕವಾಗಿ ವಾಹನಗಳ ಕೀಯನ್ನು ಕೂಡ ವಿತರಣೆ ಮಾಡ್ತಾರೆ. ಕೀಯನ್ನ ವಿತರಣೆ ಮಾಡಿದಂತವರು ನಂತರದಲ್ಲಿ ಇವ್ರಿಗೆ ಸರಿಯಾದ ರೀತಿಯಲ್ಲಿ ಆ ಯೋಜನೆಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳಿಗೆ ಹಣವನ್ನ ವಿತರಣೆ ಮಾಡಬೇಕಿತ್ತು ಅಥವಾ ವಾಹನವನ್ನಾದರೂ ಕೊಡಬೇಕಿತ್ತು. ಆದ್ರೆ ಈ ರೀತಿಯಾಗಿ ಅವ್ರಿಗೆ ವಿತರಣೆಯನ್ನ ಮಾಡದೆ ಸುಖ ಸುಮ್ಮನೆ ಕಾಲಹರಣವನ್ನ ಮಾಡ್ತಿರ್ತಕ್ಕಂಥದ್ದು ಶೋಚನೀಯ ಪರಿಸ್ಥಿತಿ ಅಂತ ಅನ್ಸುತ್ತೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಒಂದು ಸ್ವಾವಲಂಬಿ ಯೋಜನೆಯನ್ನ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಅನುಷ್ಠಾನವನ್ನ ಮಾಡಬೇಕಾಗಿದೆ. ಪೃಥ್ವಿರಾಜ್, ನೋಡೋಣ ಏನ್ ಮಾಡ್ತಾರೆ ಅಂತ. ಧನ್ಯವಾದ ಕಾರ್ತಿಕ್, ನಿಮ್ಮೆಲ್ಲ ಮಾಹಿತಿಗಾಗಿ.